ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ಬಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ಬಾಗೇ ಇದ್ದೀನಿ. ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಈ ವಿಡಿಯೋಗೆ ಸಪೋರ್ಟ್ ಮಾಡಲಿ. ಮತ್ತು ನಿಮಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ಏನಪ್ಪ ಇದೆ ಅಂತ ಅಂದರೆ, ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಒಂದು ಡಾಕ್ಟರ್ಸ್ ಡೇದು ಮತ್ತು ಒಂದು ಈವ್ನಿಂಗ್ ವ್ಲಾಗು. ಡಾಕ್ಟರ್ಸ್ ಡೇ ದಿನ ವ್ಲಾಗ್ನ ಮುಂದುವರ್ಸೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಗುರುವಾರ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ವ್ಲಾಗ್ ಆಗಿತ್ತು. ಸೊ ಮಕ್ಕಳು ಬರೋ ಅಷ್ಟರೊಳಗಡೆ ಪಾತ್ರೆ ಎಲ್ಲ ತೊಳೆದು, ಇಲ್ಲಿ ಪಾತ್ರೆ ತೊಳೆದಿದ್ದು ನೀರೆಲ್ಲ ಇರುತ್ತೆ ಅಂದ್ಬಿಟ್ಟು ಎಲ್ಲನೂ ಗುಡಿಸ್ತಾ ಇದೆ. ನೀರು ಹಾಕ್ಕೊಂಡು ನೀರಿತ್ತಲ್ಲ ಅಂದ್ಬಿಟ್ಟು ಸಂಜೆ ಸ್ವಲ್ಪ ಮಳೆ ಬರೋದ್ರಿಂದ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಒಂಥರ ವೆದರು ಕೂಡ ಸೂಪರ್ವಾಗಿತ್ತು. ಇದು ನನಗಂತೂ ಈ ವೆದರ್ ತುಂಬಾ ಇಷ್ಟ ಆಯಿತು. ಮಳೆ ಬರೋ ಹಾಗಾಗಿತ್ತು, ಕೂತ್ಕೊಳ್ಳೋಂಗಾಗಿತ್ತು ಮಳೆ ಎಲ್ಲ. ಸೊ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ, ಇನ್ನು ದೇವ್ರ ಮನೆ ಸಾಮಾನು ಕೂಡ ಇವತ್ತು ಗುರುವಾರ ಅಲ್ವಾ, ನಾಳೆ ಶುಕ್ರವಾರ ತೆಗಿಯೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಳ್ಕೊಬೇಕಾಗಿತ್ತು. ಏನಪ್ಪ ಈ ಥರ ರೆಡಿಯಾಗಿದ್ದಾರೆ ಮಕ್ಕಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗಾಗಲೇ ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಇವತ್ತು ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಇವತ್ತು ಅವರು ಡಾಕ್ಟರ್ಗಳ ಥರ ರೆಡಿಯಾಗಿ ಬರಬೇಕಿತ್ತು. ಸೊ ಶತಾಸ್ಕೋಪು, ಕೋಟು ಎಲ್ಲ ರೆಡಿ ಮಾಡಬೇಕಿತ್ತು. ಇಲ್ಲಿ ನೋಡಿ ಅಜ್ಜಿ ಜೊತೆ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಅಜ್ಜಿ ಹುಷಾರಿಲ್ವಾ, ಏನಾಗಿದೆ, ಎಲ್ಲೋಯ್ತೈತೆ ಅಂತ ಮಕ್ಕಳಿಬ್ಬರು ಕೇಳ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದರು. ಅವ್ರ ಅಜ್ಜಿನೂ ಕೂಡ ಅವ್ರ ಜೊತೆ ಆಟ ಆಡ್ತಾಯಿದ್ರು. ಒಂದು ಕಡೆ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು, ಒಂದು ಕಡೆ ಚೆಕ್ ಮಾಡ್ತಾಯಿದ್ರು. ಇಬ್ಬರೂ ಕೂಡ ನೋಡೋಕೆ ತುಂಬಾ ಖುಷಿ ಆಗ್ತಾಯಿತ್ತು. ಅಯ್ಯೋ ಇವ್ರಿಗೆ ಬಟ್ಟೆ ಹುಡುಕೋ ಅಷ್ಟರಲ್ಲಿ ನಮಗಂತೂ ನೆನ್ನೆ ನೈಟು 6 ಗಂಟೆಗೆ ಹೋಗಿದ್ದು 9 ಗಂಟೆಗೆ ಮನೆಗೆ ಬಂದಿದ್ದೀವಿ. ಇಡೀ ಚನ್ನರಾಯಪಟ್ಟಣ ಎಲ್ಲ ಹುಡುಕಿದ್ದೀವಿ ಡಾಕ್ಟ್ರ್ ಕೋಟ್ಗೋಸ್ಕರ. ಕೊನೆಗೂ ಕೂಡ ಡಾಕ್ಟ್ರ್ ಕೋಟ್ ಸಿಗಲಿಲ್ಲ. ಸೊ ವೈಟ್ ಶರ್ಟ್ನೇ ಈ ಥರ ಹಾಕಿ ಕಳಿಸಿ ಅಂತ ಹೇಳಿದರು ಮ್ಯಾಮು. ಚಿಕ್ಕ ಮಕ್ಳಿಗೆ ಸಿಗಲ್ಲ, ಅದನ್ನು ಆರ್ಡ್ರ್ ಮಾಡ್ಕೋಬೇಕು ಅಂತ ಅಂದರು. ಸೊ ಹಾಗಾಗಿ ಅವ್ರಿಗೆ ಈ ಥರ ಆದರೂ ಕೂಡ ಡಾಕ್ಟ್ರ್ ಥರನೇ ಕಾಣ್ತಾ ಇದ್ದರು. ಶತಾಸ್ಕೋಪು ಕೂಡ ಅದೇ ಥರನೇ ಆಟ ಸಾಮಾನು ಕೂಡ ಸಿಕ್ತು. ನೋಡಿ ಇಲ್ಲವಳೆ ಅಜ್ಜಿಗೆ ಇಂಜೆಕ್ಷನ್ ಮಾಡ್ತಾವಳೆ. ನಮಗೆ ಡಾಕ್ಟ್ರು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಈಗಲೇ ಅವ್ರನ್ನ ಡಾಕ್ಟ್ರ್ ಥರ ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಇಲ್ಲಿ ಯಾವ ಥರ ಚೆಕಪ್ ಮಾಡ್ತಾ ಇದ್ದಾರೆ ಅಂತ. ಅವ್ರ ಅಜ್ಜಿ ಜೊತೆ ತುಂಬಾ ಚೆನ್ನಾಗಿ ಚೆಕಪ್ ಮಾಡಿಕೊಂಡು, ಅಜ್ಜಿ ಏನೈತೆ, ಏನು ಬಿಟ್ಟೈತೆ, BP ಇದೆಯಾ, ಶುಗರ್ ಇದೆಯಾ, ಮತ್ತು ಅಲ್ಲೋಯ್ತೈತಾ ಇಲ್ಲೋಯ್ತೈತಾ, ಹಾರ್ಟ್ ಬೀಟ್ಸ್ ಹೆಂಗಿದೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ಆಟ ಆಡ್ತಾ ಇರೋ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ ಅಂದನಲ್ಲ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ದೇವ್ರ ಮನೆ ಸಾಮಾನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಇನ್ನು ನಾಳೆ ಮನೆ ಒರೆಸೋದು ಆಗ್ಬಿಡುತ್ತೆ. ಇನ್ನು ದೇವ್ರ ಮನೆ ಸಾಮಾನೆಲ್ಲನೂ ಶುಕ್ರವಾರ ತೆಗೆದ್ರೆ ಚೆನ್ನಾಗಿರಲ್ಲ ಅಂತ ಇವತ್ತೇ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಸಾಮಾನೆಲ್ಲ ತೊಳೆದಿಟ್ಕೊಂಡೆ. ಇನ್ನು ನೆನ್ನೆನೇ ಅಕ್ಕಿ ನೆನೆಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಆಗಲಿಲ್ಲ. ದೋಸೆ ಅಂತಿದ್ವು ಮಕ್ಕಳು ಮತ್ತು ನಮ್ಮ ಯಜಮಾನ್ರು ಎಲ್ಲ ಅಂದ್ಬಿಟ್ಟು ದೋಸೆಗೆ ಸ್ವಲ್ಪ ಇಲ್ಲಿ ನೆನೆ ಹಾಕಿದೆ. 2-3 ಸಲ ತೊಳೆದು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಮತ್ತು 1 ಸ್ಪೂನು ಮೆಂತ್ಯ ಎಲ್ಲ ಹಾಕಿ ಚೆನ್ನಾಗಿ ನೆನೆಸಿ ಇಲ್ಲಿ 2-3 ಸಲ ಚೆನ್ನಾಗಿ ತೊಳೆದು ಬಾನಿಗೂದು ಎಲ್ಲನೂ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡೆ ಒಂದು ಕಡೆ. ಇನ್ನಷ್ಟರೊಳಗಡೆನೇ ನಾನೆಲ್ಲ ಟೈಮ್ ಪಾತ್ರೆ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟರೊಳಗಾಗಲೇ 4:15 ಆಗಿಬಿಟ್ಟಿತ್ತು. ಸೊ ಇಲ್ಲಿ ನೋಡಿ ನಮ್ಮ ಕೋಳಿ ಮರಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾವೆ ಅಂತ ಅವನ್ನ ನೋಡೋಣ ಅಂತ ಬಂದೆ. ಇಲ್ಲಿ ಇವಕ್ಕೂ ಕೂಡ ಟೈಮ್ ಆಗಿಬಿಟ್ಟಿದ್ದಾವೆ. ಅಂಬೋ ಅಂತ ಇದು ಹಿಂಡಿ ಇಡ್ಲಿ, ನೀರು ಕುಡಿಸ್ಲಿ ಅಂತ ಅಂದ್ಬಿಟ್ಟು ನಮ್ಮ ಲಕ್ಷ್ಮಿ ಮತ್ತು ಮುದ್ದು ಅವ್ರನ್ನೂ ಕೂಡ ಸ್ವಲ್ಪ ಹಿಂಡಿ ಎಲ್ಲನೂ ಇಟ್ಟು ಅಮ್ಮ ಇದ್ರಂತೂ ಆ ಕೆಲಸ ಎಲ್ಲನೂ ಅಮ್ಮನೇ ಮಾಡುತ್ತೆ. ಇನ್ನು ಟೈಮ್ ಆಗಿಬಿಡ್ತು. ಅಷ್ಟರೊಳಗಡೆ 4:45 ಆಗೋಯ್ತು. ಬೋರ್ಡ್ ಫಿಟ್ ಮಾಡೋಕ್ಕೆ ಹೋಗಬೇಕು, ಬೇಗನೆ ಕಟ್ಟು ದನನ ಅಂತ ನಮ್ಮ ಯಜಮಾನ್ರು ಹೇಳಿದರು. ಸೊ ನೀರು ಎಲ್ಲನೂ ತುಂಬಿಕೊಂಡು ಹಿಂಡಿ ಎಲ್ಲ ಹಾಕ್ಕೊಂಡು
ಇಲ್ಲಿ ಓಡ್ತಾ ಇದ್ದೆ. ಅಷ್ಟರೊಳಗೆ ನಮ್ಮ ಕೋಳಿಗಳು ಪಕ್ಕದ ಮನೆ ಸೈಲೇಜ್ ತುಂಬಿಸಿದ್ರಲ್ಲ, ಸ್ವಲ್ಪ ಸೈಲೇಜು ಮೇತೆ ಕಾಳೆಲ್ಲ ಇದ್ವಲ್ಲ ಅಂದ್ಬಿಟ್ಟು ಅವನ್ನ ತಿಂತಾ ಕೂತಿದ್ದೋ. ಅದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇಲ್ಲಿ ದನ ಕಟ್ಟೋಣ ಅಂತ ಬರ್ತಿದ್ದೋ. ಇದಂತೂ ತುಂಬ ಕೋಳಿ, ಇದು ಡಿಂಪಿ ದೊಡ್ಡ ಹಸುನೇ ಗುದ್ದಾಡಕ್ಕೆ ಹೋಗ್ತಿತ್ತು. ಅದನ್ನು ಅಲ್ಲಿಸ್ಕೊಬಂದು ಕಟ್ಬಿಟ್ಟು ಇನ್ನು ದನಗಳೆಲ್ಲನೂ ಬೇಗ ಬೇಗ ಕಟ್ಕೊತಾ ಇದ್ದೆ. ಇನ್ನು ಅವರು ಬೋರ್ಡ್ ಪಿಟ್ ಮಾಡೋಕ್ಕೆ ಹೋಗ್ತೀನಿ, ಮೇವಾಗಿ ಕೊಟ್ಟೋಗ್ಬಿಡ್ತೀನಿ, ನೀನೇ ಹಾಲು ಕರ್ಕೊಂಬಿಡು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಬೇಗ ಬೇಗ ಕಟ್ಕೋತಾ ಇದ್ದೆ ಇಲ್ಲಿ. ಬೇಗ ಬೇಗ ತಪ್ಪೆ ಎಲ್ಲ ತುಂಬಿಕೊಂಡು ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹಿಂಡಿ ಎಲ್ಲ ತೊಗೊಬಂದು ಹಾಕಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲ ತಪ್ಪೆ ಎಲ್ಲನೂ ಮಂಕ್ರಿಗಳಿಗೆ ತುಂಬ್ಕೊತಾ ಇದ್ದೆ. ಇನ್ನು ಇವತ್ತು ಜಾಸ್ತಿ ಏನು ತಪ್ಪೇನಿರಲಿಲ್ಲ, ಒಂದು ಸ್ವಲ್ಪನೇ ತಪ್ಪೆ ಇದು, ಒಂದು ಮುಕ್ಕಾಲು ಮಂಕ್ರಿ ಆಗಿದ್ದು. ಅವನ್ನೇ ಕೂಡ ಬೇಗ ಬೇಗ ತುಂಬಿಕೊಂಡು ಇಲ್ಲಿ ಹಿಂಡಿ ಎಲ್ಲ ತೊಗೊಬಂದು ಹಾಕಿದೆ. ಇಲ್ಲಿ ಸ್ನಾನ ಮಾಡ್ಕೊಂಡಿದ್ನೆಲ್ಲ ತಲೆ ಬಾಚಿರಲಿಲ್ಲ. ಸೊ ತಲೆ ಎಲ್ಲ ಕೂದಲಿಗೆಲ್ಲ ಫ್ರೀಝಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಎಗ್ ವೈಟ್ನ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ತುಂಬ ಫ್ರಿಝಿಯರ್ ಆಗಿಬಿಟ್ಟಿತ್ತು. ಫ್ರಿಝಿಯರ್ ಆದರೆ ಸ್ವಲ್ಪ ಎಗ್ ವೈಟ್ ಹಾಕಿ ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ, ಎಣ್ಣೆ ಹಾಕಿ, ಆವಾಗ ತುಂಬಾ ಸಾಫ್ಟ್ ಆಗುತ್ತೆ, ಮುಟ್ಟೋಕ್ಕೂ ಕೂಡ ಸಾಫ್ಟ್ ಅನಿಸ್ತಾ ಇರುತ್ತೆ. ನೀವು ಒಂದೇ ವಾಶಿಗೂ ಕೂಡ ಇದು ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ. ನೀವು ಬೇಕಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ. ನನಗೂ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಬೇಕಿದ್ರೆ ಯೂಸ್ ಮಾಡಿ ಈ ಟಿಪ್ಸ್ನ. ಹಾಲೆಲ್ಲ ಕರೆದಿದ್ದಾಯಿತು. ನೀನು ಒಳಗಡೆ ಬಂದೆ. ಇಲ್ಲಿ ನೆನ್ನೆ ಸೊಪ್ಪು ತಂದಿದ್ರು, ಬೆಳಿತಾರಲ್ಲ ಹೊಲದಲ್ಲಿ, ಆ ಸೊಪ್ಪು ಜಾಸ್ತಿನೇ ಕುಯ್ಕೊಬಂದಿತ್ತು ಅಮ್ಮ. ಸೊ ಚೆನ್ನಾಗಿರುತ್ತೆ, ಇನ್ನು ಉಪ್ಸಾರು ಬೇಡ, ಸೊಪ್ಪಿನ ಸಾರನ್ನೇ ಮಾಡಿಬಿಡೋಣ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊಪ್ಪಿನ ಸಾರು ಮಾಡಿದ್ದೆ. ಇಲ್ಲಿ ಸೊಪ್ಪಿಗೆ ಒಂದು 3 ಮೊಟ್ಟೆ ಹಾಕ್ಬಿಟ್ಟು ಇದನ್ನು ಕೂಡ ಹುರಿದಿದ್ದೆ. ಎಷ್ಟೊಂದು ಥರ ಸೊಪ್ಪಿತ್ತು ಅಂತೆ, ಇಷ್ಟೇಷ್ಟು ಆಗಿಬಿಟ್ಟಿತ್ತು ಸೊಪ್ಪು ಬೆಂದು. ಅದಕ್ಕೆ ಸ್ವಲ್ಪ ಒಂದು 3 ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಿಟ್ಕೊಂಡೆ.
ನೋಡಿ ಸೊಪ್ಪು ಮತ್ತು ಸೊಪ್ಪಿನ ಸಾರು ಎರಡೂ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ರುಚಿ ಮಾತ್ರ ಘಮ ಮಾತ್ರ ಸಖತ್ತಾಗಿತ್ತು. ನಿಮ್ಗೆ ಈ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಅಮ್ಮ ಬಾ ಸೊರು ಬಿಡ್ಸಿದ್ದೀನಿ ಹಾಲು ಕರ್ಕೊಳ್ಳೋಣ ಅಂತ ಅಂತು. ಸೊ ನಾನು ಕೂಡ ಹೋದೆ. ಎಮ್ಮೆ ಅಲ್ಲಿ ನನಗೂ ಸಹ ಚೆನ್ನಾಗಿ ಕರಿಯೋಕ್ಕೆ ಬರಲ್ಲ, ಒಂದೇ ಒಂದು ಮನೇಲಿ ಕರಿಯುವಂತೆ ಬಾ. ಇನ್ನು ಅವರು ಇರಲಿಲ್ವಲ್ಲ, ಅವರಾದರೆ ಕರ್ಕೊಡ್ತಿದ್ರು. ಇನ್ನು ನಾನು ಕರಿಯೋ ರೀತಿ ನೋಡಿದರೆ ಎಮ್ಮೆ ಕಾಲೆತ್ಕೊಂಡು ಕುಣಿತಿದ್ದೆ. ಆದರೂ ಪರವಾಗಿಲ್ಲ, ಸುಮಾರಾಗಿ ಒಂದು ಮಲೆನಾದ್ರು ಕರ್ಕೊಂಡೆ. ಹಿಂದೆ ಮನೇಲಿ ನಾನು ಕರ್ಕೊತೀನಿ, ಒಂದು ಮಲೆಲ್ಲಾದ್ರು ಕರ್ಕೊಡಿವಂತೆ ಬಾ ಅಂತ ಕರಿತು ಅಂದ್ಬಿಟ್ಟು ಹೋಗಿದ್ದೆ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ಎಲ್ಲರೂ ಚೆನ್ನಾಗಿರಿ.